ಬಹುತೇಕ ಟ್ರೈನ್ಗಳನ್ನ ಅಲ್ಲಿಂದಾನೆ ನಾವು ಶಿಫ್ಟ್ ಮಾಡಿ ಆ ಒಂದು ಕೆಲಸವನ್ನು ಕೂಡ ಸುಮಾರು ವರ್ಷದ ಅದು ಮಾಡಿದ್ದೀವಿ. ಅದಲ್ದಿರ ಕೆಂಗೇರಿಲಿ 21 ಕೋಟಿ ರೂಪಾಯಿ ನಡೀತಾ ಇದೆ. ಇದೆಲ್ಲ ಯಾಕೆ ಹೇಳ್ತೀರಿ, ಮೈಸೂರು ಬೆಂಗಳೂರು ಒಂದೇ ನಾಣ್ಯದ ಎರಡು ಮುಖಗಳಾಗಿ ಈ ಒಂದು ಸ್ಟ್ರೆಚ್ ಅಲ್ಲಿ ನಾವು ಏನೇನ್ ಮಾಡಿದೀವಿ ಅನ್ನೋದಕ್ಕೆ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ಕೃಷ್ಣರಾಜಪುರ 21 ಕೋಟಿ ರೂಪಾಯಿ, ಮಂಡ್ಯ 20 ಕೋಟಿ ರೂಪಾಯಿ, ಚನ್ನಪಟ್ಟಣ 21 ಕೋಟಿ ರೂಪಾಯಿ, ರಾಮನಗರ 21 ಕೋಟಿ ರೂಪಾಯಿ, ಅಲ್ಲಿಂದ ಬಂದು ಶ್ರವಣಬೆಳಗೊಳ, ಚನ್ನಸಂದ್ರ ಈ ಭಾಗದೆಲ್ಲರೂ ಕೂಡ ನಾವು ನಡೀತಾ ಇದೆ. ನಮ್ಮ ಉದ್ದೇಶ ಇಷ್ಟೇನೆ, ಯಾವ ಕೆಲಸಗಳು ಒಂದು ಕಾಲದಲ್ಲಿ 5 ಲಕ್ಷ ರೂಪಾಯಿನ ಜಿಲ್ಲಾ ರೈಲ್ವೆ ಸ್ಟೇಷನ್ಗಳಿಗೆ ಕೊಡಕ್ ಆಗ್ದಿರ, ಈವನ್ ಟಾಯ್ಲೆಟ್ ಕೂಡ ರಿಪೇರಿ ಮಾಡಕ್ ಆಗ್ದಿರ ಒದ್ದಾಡ್ತಾ ಇದ್ದಂತ ಬಹುತೇಕ ರೈಲ್ವೆ ಸ್ಟೇಷನ್ಗಳು ಇವತ್ತು ವಿಮಾನ ನಿಲ್ದಾಣಗಳ ರೂಪದಲ್ಲಿ ಮಾಡ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹೊತ್ತು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು, ನಾವಿರ್ಬೋದು, ಕುಮಾರಣ್ಣ ಅವರು ಇರ್ಬೋದು, ನಾವೆಲ್ಲ ಕೂಡ ಅದ್ರ ಜೊತೆಯಲ್ಲಿ ನಾವೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ. ನಾನು ನಿಮಗೆ ಪ್ರಯಾಣಿಕರ ಸುರಕ್ಷತೆಗೋಸ್ಕರವಾಗಿ 1568 ಮಾರ್ಗಗಳನ್ನ ಕವಚವನ್ನು ಅಳವಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ವಂದೇ ಭಾರತ್ ಟ್ರೈನು 12 ಓಡ್ತಾ ಇದೆ, 23 ನಿಲ್ದಾಣಗಳಲ್ಲಿ ಅದು ಓಡಾಡ್ತಾ ಇದೆ, 14 ಜಿಲ್ಲೆಗಳಲ್ಲಿ. ಮಾರ್ಚ್ ಏಪ್ರಿಲ್ ಒಳಗಡೆ ಸ್ಲೀಪಿಂಗ್ ಕೋಚು ಬರ್ತದೆ. ಇನ್ನು 1-2 ವಂದೇ ಭಾರತ್ ಕೂಡ ಭಾರತ ಸರ್ಕಾರ ಕರ್ನಾಟಕಕ್ಕೆ ಕೊಡುಗೆಯಾಗಿ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಅಮೃತ್ ರೈಲುಗಳನ್ನ ಅಮೃತ್ ಸ್ಟೇಷನ್ಗಳನ್ನು ಮಾಡ್ತಕ್ಕಂಥದಕ್ಕೆ ನಾವು ಒಟ್ಟಾರೆಯಾಗಿ ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಅಂಗವಿಕಲರಿಗೋಸ್ಕರವಾಗಿ ಎಕ್ಸಿಲೇಟರ್ಸ್ ಇರ್ಬೋದು, ಮತ್ತೊಂದಿರ್ಬೋದು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳಿರ್ಬೋದು, ಇವೆಲ್ಲವನ್ನು ಕೂಡ ನಾವು ತುಂಬಾ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ. ನನಗೆ ಒಂದೇ ಒಂದು ನೋವು, ಚಾಮರಾಜನಗರ ಬೆಂಗಳೂರು ನಮ್ಮಲ್ಲಿ 142 ಕಿಲೋಮೀಟರ್. ನಾನು 1382 ಕೋಟಿ ರೂಪಾಯಿ ನಾನು ಬರಕ್ ಮುಂಚೆನೆ ಇದೆಲ್ಲ ಇದಾಗಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಂತ್ರಿಗಳಾಗಿದ್ದಾಗ ಇದನ್ನ ಮಾಡಬೇಕು ಅಂತ ಮಾಡಿ ಅದು ಮುಂದಕ್ಕಾಗೋದಿಲ್ಲ. ಹೆಜ್ಜಾಲ, ಹಾರೋಹಳ್ಳಿ, ಹೆಜ್ಜಾಲ, ಕಗ್ಲಿಪುರ, ಹಾರೋಹಳ್ಳಿ, ಕನಕಪುರ, ಸಾತನೂರು, ಅಲ್ಲಿಂದ ಬಂದು ಹಲಗೂರು, ಮಳವಳ್ಳಿ, ಕೊಳ್ಳೇಗಾಲ, ಸಂತೆಮಾರಹಳ್ಳಿ, ಯಳಂದೂರು, ಸಂತೆಮಾರಹಳ್ಳಿ, ಚಾಮರಾಜನಗರ 142 ಕೋಟಿ ರೂಪಾಯಿಂದು ಕಿಲೋಮೀಟರ್ನ ನಾವು ತಗೊಳ್ಳಿ ಅಂತ ಹೇಳಿ ಅವ್ರಿಗೆ ಏನ್ ಹೇಳಿದ್ವಿ ನಾವು, ಆಗೋಗಿದೆ ಕಡೆ ನಮ್ಮೆಲ್ಲ ಮುಗಿದಿದೆ ಅಂದ್ರು. ನಾನೇನೋ ತುಂಬಾ ಖುಷಿಯಾಗಿ ಹೇಳಿ ಟೆಂಡರ್ ಕರೆಯೋಣ ಅಂತ ಕರೆದ್ರೆ ಏನ್ ಮಾಡಿದ್ದಾರೆ ಇವರು ಅಂದ್ರೆ, ದಿನಾಂಕ 12/12/24 ನಾನು ತುಂಬಾ ಡಿಮ್ಯಾಂಡ್ ಮಾಡಕ್ ಕೊಟ್ಮೇಲೆ ಒಂದು ಪತ್ರ ಬರೀತಾರೆ ನನಗೆ, ನಮ್ಮ ಕೈಲಿ ಆಗೋದಿಲ್ಲಪ್ಪ, ಈ ಸ್ಕೀಮ್ನ ನೀನು ವಾಪಸ್ ತಗೊಬಿಡು, ನಾವು ವಾಪಸ್ ತಗೊಂಡಿದೀವಿ, ನಮ್ಮ ಕೈಲಿ ಮಾಡಕ್ ಆಗೋದಿಲ್ಲ, ನೀವೇ ಏನಾದ್ರೂ ಮಾಡಿದ್ರೆ ಮಾಡ್ಬೋದು ಅನ್ನೋ ಮಾತನ್ನ ರಾಜ್ಯ ಸರ್ಕಾರ ರೈಲ್ವೆಗೆ, ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದ ಸರ್ಕಾರ, ಮೈಸೂರು ಜಿಲ್ಲೆಯವರೇ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಹಾರಾಜರೇ ಇದನ್ನು ಬರೀತಾರೆ. ಇದ್ರ ಜೊತೆಗೆ ನಾವು ಮೈಸೂರು, ಹುಣಸೂರು, ಪಿರಿಯಾಪಟ್ಟಣ ಮತ್ತೆ ಅದ್ಯಾವ್ದು ಕುಶಾಲನಗರ, ಇದು ಕೂಡ ನಮ್ಮ ಕಾಲದಲ್ಲಿ ಆಗಿ ಸನ್ಮಾನ್ಯ ಹಿಂದೆ ಪ್ರತಾಪ್ ಸಿಂಹ ಅವರು MP ಗಳಾಗಿದ್ದಾಗ ಅದಕ್ಕೆಲ್ಲ ಓಡಾಟ ಮಾಡಿ ಏನೆಲ್ಲ ಮಾಡಿದ್ರು. ಅದು ಕೂಡ ಒಂದು ಪತ್ರ ಬರೀತಾರೆ, ನಮ್ಮ ಕೈಲಿ ಆಗೋದಿಲ್ಲ ಅಕ್ವಿಜೇಷನ್ ಮಾಡಕ್ಕೆ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತಾರೆ, ಅಭಿವೃದ್ಧಿಗೆ ಇವ್ರು ಯಾವ ರೀತಿ ಒತ್ತನ್ನು ಕೊಡೋದಿಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ ಕುಳಿತುಕೊಂಡು ಏನೆಲ್ಲ ಮಾತನಾಡೋದು ಬಿಟ್ಟು ವಾಸ್ತವಾಂಶಕ್ಕೆ ಅವ್ರು ಬರ್ಬೇಕಾಯ್ತು. ನಾನು ಇವತ್ತು ಬೆಳಿಗ್ಗೆ 10 ಗಂಟೆಗೆ ಹೊರಟವರು, ನಾವು ನಿಲ್ಸಿದ್ದು ಮದ್ದೂರಿಂದ ಮುಂಚಿತವಾಗಿ ಯಾವುದೋ ಒಂದು ಸ್ಟೇಷನ್ ಅಲ್ಲಿ ನಿಲ್ಸಿದ್ದು ಶೆಟ್ಟಿಹಳ್ಳಿಲಿ. ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ 5 ಗಂಟೆ ತೆಗೆದುಕೊಂಡ್ರು. ಜನ ಆ ನಂಬಿಕೆ, ಆ ಶೆಟ್ಟಿಹಳ್ಳಿ, ಮದ್ದೂರು, ಆನಿಕೆರೆ, ಎಳಿಯೂರು, ಮಂಡ್ಯ, ಬ್ಯಾಡರಹಳ್ಳಿ, ಪಾಂಡವಪುರ, ಶ್ರೀರಂಗಪಟ್ಟಣ, ಈ ಕೇವಲ 8 ಕಡೆ ನಿಲ್ಲಿಸಿ ಆ ಜನರನ್ನ ಮಾತಾಡಿಸ್ಬೇಕನ್ನೋ ನಮ್ಮ ಆಫೀಸರ್ಗಳೆಲ್ಲ ಇದ್ರು. ಎಷ್ಟು ಮಟ್ಟಿಗೆ ಜನಕ್ಕೆ ಭಾವನೆ ಇದೆ, ನಂಬಿಕೆ ಇದೆ, ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಾನು ಮೈಸೂರು ಬೆಂಗಳೂರು ಮಾರ್ಗದಲ್ಲಿ ಸುಮಾರು ಈಗಾಗಲೇ 5 ROB, 1 RUB ಸಾಂಕ್ಷನ್ ಆಗಿ ಕೆಲಸ ಶುರು ಮಾಡಿ ಒಂದು ಮುಗಿತಾ ಇದೆ, ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ.